ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ವಾಯುಶಕ್ತಿಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ದೊಡ್ಡ ಬೆಳವಣಿಗೆ ಈಗ ಹೊರಬಂದಿದೆ. ಫ್ರಾನ್ಸ್ ಈಗ ಭಾರತಕ್ಕೆ ಭವಿಷ್ಯದಲ್ಲಿ ನೀಡಲಾಗುವ ರಫೇಲ್ ಯುದ್ಧ ವಿಮಾನಗಳಲ್ಲಿ ಅತ್ಯಾಧುನಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಸ್ಯಾಟಲೈಟ್ ಕಮ್ಯುನಿಕೇಷನ್ ತಂತ್ರಜ್ಞಾನಗಳನ್ನು ಅಳವಡಿಸಲು ಒಪ್ಪಿಗೆ ನೀಡಿರುವ ಮಾಹಿತಿ ಹೊರಬಂದಿದೆ. ಇದು ಕೇವಲ ಒಂದು ಅಪ್ಗ್ರೇಡ್ ಅಲ್ಲ, ಭಾರತದ ವೈಮಾನಿಕ ಯುದ್ಧ ಸಾಮರ್ಥ್ಯವನ್ನು ಸಂಪೂರ್ಣ ಹೊಸ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಹೆಜ್ಜೆಯಾಗಿದೆ. ಈ ಹೊಸ ತಂತ್ರಜ್ಞಾನಗಳು ಭಾರತೀಯ ವಾಯುಪಡೆಯ ಮಲ್ಟಿರೋಲ್ ಫೈಟರ್ ಏರ್ಕ್ರಾಫ್ಟ್ ಅಥವಾ MRFA ಯೋಜನೆಯ ಅಡಿಯಲ್ಲಿ ಖರೀದಿಯಾಗಲಿರುವ 114 ಹೊಸ ಯುದ್ಧ ವಿಮಾನಗಳಿಗೆ ಸೇರಿಸುವ ಸಾಧ್ಯತೆ ಇದೆ. ಈಗ ಭಾರತೀಯ ವಾಯುಪಡೆ ಬಳಸುತ್ತಿರುವ ರಫೇಲ್ ವಿಮಾನಗಳು F3R ಸ್ಟ್ಯಾಂಡರ್ಡ್ನಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಆದರೆ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ನೀಡಲಾಗುವ ರಫೇಲ್ ಯುದ್ಧ ವಿಮಾನಗಳನ್ನು ಮೊದಲು F4 ಮತ್ತು ನಂತರ ಇನ್ನೂ ಮುಂದುವರೆದ ಭಾಗವಾದ F5 ಸ್ಟ್ಯಾಂಡರ್ಡ್ ಕಡೆಗೆ ತೆಗೆದುಕೊಂಡು ಹೋಗುವ ಯೋಜನೆ ಇದೆ. ಅಂದರೆ ಇವು ಕೇವಲ ಯುದ್ಧ ವಿಮಾನಗಳಾಗಿರುವುದಿಲ್ಲ, ಬದಲಿಗೆ ಸಂಪೂರ್ಣ ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ವ್ಯವಸ್ಥೆಯ ಭಾಗವಾಗಿ ಕೆಲಸ ಮಾಡುವ ಹಾರುವ ಕಮಾಂಡ್ ಪ್ಲಾಟ್ಫಾರ್ಮ್ ಆಗಿ ಮಾರ್ಪಡಲಿವೆ. ಈ ಅಪ್ಗ್ರೇಡ್ನ ಪ್ರಮುಖ ಅಂಶವೆಂದರೆ ಅಡ್ವಾನ್ಸ್ಡ್ ಸ್ಯಾಟ್ಕಾಮ್, ಅಂದರೆ ಸ್ಯಾಟಲೈಟ್ ಕಮ್ಯುನಿಕೇಷನ್ ಲಿಂಕ್ಸ್. ಇದರ ಮೂಲಕ ರಫೇಲ್ ಯುದ್ಧ ವಿಮಾನಗಳು ಭಾರತದ ಸ್ವದೇಶಿ ಕಮಾಂಡ್ ಅಂಡ್ ಕಂಟ್ರೋಲ್ ವ್ಯವಸ್ಥೆಯೊಂದಿಗೆ ನಿರಂತರವಾಗಿ ಮತ್ತು ಸುರಕ್ಷಿತವಾಗಿ ಸಂಪರ್ಕದಲ್ಲಿರುತ್ತವೆ. ಸರಳವಾಗಿ ಹೇಳುವುದಾದರೆ, ವಿಮಾನದಲ್ಲಿರುವ ಪೈಲಟ್ಗಳಿಗೆ ಕೇವಲ ತನ್ನ ವಿಮಾನದ ಸೆನ್ಸಾರ್ ಮಾಹಿತಿ ಮಾತ್ರವಲ್ಲ, ಭಾರತದ ರೆಡಾರ್ ಜಾಲ, ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್, ವಿವಿಧ ಬ್ಯಾಟಲ್ ಫೀಲ್ಡ್ ಸೆನ್ಸಾರ್ಸ್ ಮತ್ತು ಇತರೆ ಯುದ್ಧ ವ್ಯವಸ್ಥೆಗಳಿಂದ ಬರುವ ಮಾಹಿತಿಯು ಒಂದೇ ಕ್ಷಣದಲ್ಲಿ ಲಭ್ಯವಾಗುತ್ತದೆ. ಇದರಿಂದ ಯುದ್ಧ ಪರಿಸ್ಥಿತಿಯಲ್ಲಿ ತಕ್ಷಣದ ಮಾಹಿತಿ ಹಂಚಿಕೆ ಸಾಧ್ಯವಾಗುತ್ತದೆ ಮತ್ತು ನಿರ್ಧಾರಗಳನ್ನು ವೇಗವಾಗಿ ತೆಗೆದುಕೊಳ್ಳಬಹುದು. ಆದರೆ ಈ ಯೋಜನೆಯ ಇನ್ನೂ ದೊಡ್ಡ ಅಂಶ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ. ಇಲ್ಲಿ AI ಪೈಲಟ್ಗಳನ್ನು ಬದಲಿಸುವುದಿಲ್ಲ, ಬದಲಿಗೆ ಪೈಲಟ್ಗೆ ಅತ್ಯಂತ ಬುದ್ಧಿವಂತ ಸಹಾಯಕನಾಗಿ ಕೆಲಸ ಮಾಡುತ್ತದೆ. ಯುದ್ಧದ ಸಮಯದಲ್ಲಿ ಸಾವಿರಾರು ಮಾಹಿತಿಗಳು ಒಂದೇ ಸಮಯದಲ್ಲಿ ಬರುತ್ತವೆ. ಶತ್ರು ಎಲ್ಲಿದ್ದಾನೆ, ಯಾವ ದಿಕ್ಕಿನಲ್ಲಿ ಅಪಾಯ ಇದೆ, ಯಾವ ಗುರಿಗೆ ಮೊದಲ ಆದ್ಯತೆ ನೀಡಬೇಕು ಎಂಬುದನ್ನು ಕೆಲವೇ ಕ್ಷಣಗಳಲ್ಲಿ ವಿಶ್ಲೇಷಿಸಿ ಪೈಲಟ್ಗೆ ಸ್ಪಷ್ಟ ಚಿತ್ರಣ ನೀಡುವ ಕೆಲಸವನ್ನು AI ಮಾಡುತ್ತದೆ. ರಫೇಲ್ ವಿಮಾನದಲ್ಲಿರುವ ರೆಡಾರ್, ಆಪ್ಟ್ರಾನಿಕ್ ಸೆನ್ಸಾರ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್, ಇವುಗಳಿಂದ ಬರುವ ಮಾಹಿತಿಯನ್ನು AI ಒಂದೇ ಟ್ಯಾಕ್ಟಿಕಲ್ ಪಿಕ್ಚರ್ ಆಗಿ ಸಂಯೋಜಿಸುತ್ತದೆ. ಇದರ ಪರಿಣಾಮವಾಗಿ ಪೈಲಟ್ಗೆ ಯುದ್ಧ ಭೂಮಿಯ ಸಂಪೂರ್ಣ ಪರಿಸ್ಥಿತಿ ಒಂದೇ ಸ್ಥಳದಲ್ಲಿ ಕಾಣುತ್ತದೆ. ಇದು ಕೇವಲ ಮಾಹಿತಿಯನ್ನು ತೋರಿಸುವುದಷ್ಟೇ ಅಲ್ಲ, ಟಾರ್ಗೆಟ್ ಐಡೆಂಟಿಫಿಕೇಶನ್, ಟಾರ್ಗೆಟ್ ಪ್ರಿಯಾರಿಟೈಸೇಷನ್ ಮತ್ತು ರಿಯಲ್ ಟೈಮ್ ಥ್ರೆಟ್ ಅನಾಲಿಸಿಸ್ ಇಂತಹ ಕೆಲಸಗಳನ್ನು ಕೂಡ ಸ್ವಯಂಚಾಲಿತವಾಗಿ ನಿರ್ವಹಿಸಲಿದೆ. ಅಂದರೆ ಪೈಲಟ್ ಹೆಚ್ಚು ಸಮಯವನ್ನು ತಂತ್ರಾತ್ಮಕ ನಿರ್ಧಾರಗಳಿಗೆ ಬಳಸಬಹುದು. ಇನ್ನೊಂದು ಅತ್ಯಂತ ಮಹತ್ವದ ವಿಷಯ ಎಂದರೆ ಭಾರತದ ಸ್ವಾವಲಂಬನೆ. ಫ್ರಾನ್ಸ್ ಭಾರತಕ್ಕೆ ಅಗತ್ಯವಾದ ಇಂಟರ್ಫೇಸ್, ಕಂಟ್ರೋಲ್ ಡಾಕ್ಯುಮೆಂಟ್ಸ್ ಮತ್ತು APIಗಳನ್ನು ನೀಡಲು ಸಹ ಸಮ್ಮತಿಸಿದೆ ಎನ್ನಲಾಗಿದೆ. ಇದರ ಅರ್ಥ ಏನು ಸ್ನೇಹಿತರೆ, ಬನ್ನಿ ನೋಡೋಣ. ಮುಂದಿನ ರಫೇಲ್ ಯುದ್ಧ ವಿಮಾನಗಳಲ್ಲಿ ಭಾರತ ತನ್ನದೇ ಆದ ಸ್ವದೇಶಿ ಶಸ್ತ್ರಾಸ್ತ್ರಗಳನ್ನು ನೇರವಾಗಿ ಜೋಡಿಸಬಹುದು. ಉದಾಹರಣೆಗೆ ಅಸ್ತ್ರ BVR ಕ್ಷಿಪಣಿ ಹಾಗೂ ರುದ್ರಮ್ ಆಂಟಿ ರೇಡಿಯೇಷನ್ ಕ್ಷಿಪಣಿಗಳನ್ನು ರಫೇಲ್ ಯುದ್ಧ ವಿಮಾನದ ಜೊತೆ ಸಂಯೋಜಿಸಲು ಅವಕಾಶ ಸಿಗಬಹುದು. ಇದರಿಂದ ವಿದೇಶಿ ಶಸ್ತ್ರಾಸ್ತ್ರಗಳ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ ಮತ್ತು ಭಾರತದ ರಕ್ಷಣಾ ಸ್ವಾವಲಂಬನೆ ಇನ್ನಷ್ಟು ಬಲವಾಗುತ್ತದೆ. ಈ ಅಪ್ಗ್ರೇಡ್ಗಳ ಹಿಂದೆ ಇರುವ ದೊಡ್ಡ ದೃಷ್ಟಿಕೋನವೇ F5 ಸ್ಟ್ಯಾಂಡರ್ಡ್. ಭವಿಷ್ಯದ ಈ ಮಾದರಿಯಲ್ಲಿ ಹೆಚ್ಚಿನ ಕಂಪ್ಯೂಟಿಂಗ್ ಪವರ್, ಆಟೋನಾಮಸ್ ಸಾಮರ್ಥ್ಯಗಳು ಮತ್ತು ಲಾಯಲ್ ವಿಂಗ್ಮ್ಯಾನ್ UCAVಗಳ ಜೊತೆ ಸೇರಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಇರಲಿದೆ. ಅಂದರೆ ಭವಿಷ್ಯದಲ್ಲಿ ಒಂದು ರಫೇಲ್ ಯುದ್ಧ ವಿಮಾನ ತನ್ನ ಜೊತೆ ಮಾನವರಹಿತ ಯುದ್ಧ ವಿಮಾನಗಳನ್ನು ನಿಯಂತ್ರಿಸಿ ಮಿಷನ್ ನಡೆಸುವ ಮಟ್ಟಕ್ಕೆ ಬೆಳೆಯಬಹುದು. ಇದರ ಜೊತೆಗೆ
MRFA ಯೋಜನೆಯ ಕೈಗಾರಿಕಾ ಅಂಶವು ಬಹಳ ಮಹತ್ವದ್ದಾಗಿದೆ. 114 ವಿಮಾನಗಳಲ್ಲಿ ಸುಮಾರು 90ರಿಂದ 94 ರಫೇಲ್ ಯುದ್ಧ ವಿಮಾನಗಳನ್ನು ಭಾರತದಲ್ಲೇ ತಯಾರಿಸುವ ಪ್ರಸ್ತಾವನೆ ಇದೆ. ಇದು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಕ್ಕೆ ದೊಡ್ಡ ಉತ್ತೇಜನ ನೀಡುವುದರ ಜೊತೆಗೆ ಭಾರತೀಯ ಏರೋಸ್ಪೇಸ್ ಕೈಗಾರಿಕೆಗೆ ಹೊಸ ತಂತ್ರಜ್ಞಾನ ಮತ್ತು ದೀರ್ಘಕಾಲೀನ ಉತ್ಪಾದನಾ ಸಾಮರ್ಥ್ಯವನ್ನು ನೀಡಬಹುದು. ಒಟ್ಟಿನಲ್ಲಿ ನೋಡಿದರೆ ಈ ಒಪ್ಪಂದ ಕೇವಲ ಹೊಸ ಯುದ್ಧ ವಿಮಾನಗಳ ಖರೀದಿಯ ಕಥೆಯಲ್ಲ. ಇದು ಭಾರತದ ವಾಯುಶಕ್ತಿಯನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸ್ವದೇಶಿ ಶಸ್ತ್ರಾಸ್ತ್ರಗಳ ಏಕೀಕರಣ ಮತ್ತು ಭವಿಷ್ಯದ ಡಿಜಿಟಲ್ ಯುದ್ಧ ಸಾಮರ್ಥ್ಯದತ್ತ ಕೊಂಡೊಯ್ಯುವ ಮಹತ್ವದ ಹೆಜ್ಜೆಯಾಗಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭಾರತಕ್ಕೆ ಈ ಹೊಸ ರಫೇಲ್ ತಂತ್ರಜ್ಞಾನ ಎಷ್ಟು ದೊಡ್ಡ ಬದಲಾವಣೆಯನ್ನು ತರಬಹುದು ಎಂದು ನೀವು ಭಾವಿಸುತ್ತೀರಿ? ದಯವಿಟ್ಟು ಅದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.